ನಮಸ್ಕಾರ. ಎಕೆಜಿ ಟಿವಿ 360 ಯೂಟ್ಯೂಬ್ ವಾಹಿನಿಗೆ ತಮ್ಮೆಲ್ಲರಿಗೂ ಆತ್ಮೀಯದಂತಹ ಸ್ವಾಗತ, ಸುಸ್ವಾಗತ. ಹಿಂದೂ ಜಾಗೃತಿ ಸೇನೆ ಗೋಶಾಲೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯದಂತಹ ಸ್ವಾಗತ, ಸುಸ್ವಾಗತ. ಹಿಂದೂ ಜಾಗೃತಿ ಸೇನೆ ರಾಜ್ಯಾಧ್ಯಕ್ಷರಾದಂತ ಡಾಕ್ಟರ್ ವಿನಯ್ ಗೌಡ ಅವರು ಶ್ರೀ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ಹಾಗೂ ದತ್ತಾತ್ರೇಯ ಸ್ವಾಮಿಗಳ ಆಶೀರ್ವಾದದಿಂದ 10 ಹಲವಾರು ಸೇವೆಗಳಲ್ಲಿ ಗೋಶಾಲೆಯು ಒಂದು. ಬಂಧುಗಳೇ, ವರಸಿದ್ಧಿ ವಿನಾಯಕನನ್ನ ಗೌರಿ ಮಾತೆಯನ್ನ ರಾಜರಾಜೇಶ್ವರಿ ನಗರದ ವಾಸದಲ್ಲಿರುವಂಥ ಮಾತೃಶ್ರೀ ಕುಟೀರದಲ್ಲಿ ರಾಮಣ್ಣನವರು ಅವರ ದಂಪತಿಗಳು ಅವರ ಮಗಳಾದ ಸುಪುತ್ರ ಅಂತ ನಮ್ಮ ಸೋದರರಾದ ವಿನಯ್ ಗೌಡರು ಪ್ರತಿ ವರ್ಷ ಸಾವಿರಾರು ಜಗನ್ಮಾತೆಯ ಗೌರಿ ಮಾತೆಯನ್ನ ಗಣೇಶನನ್ನ ಭಕ್ತರಿಗೆ ಅಂದರೆ ಸನಾತನ ಧರ್ಮದ ಪೂಜೆಯನ್ನು ಯಾರು ನಂಬಿದ್ದಾರೆ, ಆ ಭಗವಂತನಿಗೆ ಯಾರಿಗೆ ಒಳ್ಳೆಯದಾಗಿದೆ ಅವ್ರಿಗಿನ್ನೂ ಹೆಚ್ಚಿನ ಒಳ್ಳೆಯದಾಗಲಿ ಅಂತೇಳಿ ಇದನ್ನು ಉಚಿತವಾಗಿ ಕೊಟ್ಟು ಅವರ ಮನೆಯಲ್ಲಿ ಭಕ್ತಿಪೂರ್ಣವಾದ ಪೂಜೆಯನ್ನು ಸಮರ್ಪಿಸಿಕೊಂಡು ಗಣೇಶನ ವಿಸರ್ಜನೆ ಮಾಡಿ ಅವರು ಸಹ ಆ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಲಿಕ್ಕೆ ಪ್ರಾರಂಭವನ್ನು ಮಾಡಿದ್ದಾರೆ. ಹಿಂದೂ ಜಾಗೃತಿ ಸೇನೆಯಿಂದ ಗೋವುಗಳ ಪೋಷಣೆ ಹಾಗೂ ರಕ್ಷಣೆ ಇವರ ಧ್ಯೇಯ. ಕನಕಪುರದಲ್ಲಿ 160ಕ್ಕೂ ಹೆಚ್ಚು ಗೋಮಾತೆಗಳನ್ನು ಸಾಕುತ್ತಿದ್ದಾರೆ. ಒಂದು ಹಸುವಿಗಿಂತ ಮತ್ತೊಂದು ಹಸು ವಿಭಿನ್ನವಾಗಿದ್ದರೂ ಕಣ್ಗಳಿಗೆ ತಂಪನ್ನು ಎರೆಯುತ್ತದೆ. ಹೌದು ವೀಕ್ಷಕರೇ, ಈ 16 ತಳಿಗಳ ಹಸುಗಳನ್ನು ತಮಗೆ ತೋರಿಸಲು ಇಚ್ಛಿಸುತ್ತೇವೆ.
ಇವತ್ತಿನ ಕಾಲದಲ್ಲಿ ಹಸುಗಳನ್ನ ಸಾಕಿ ಹಣ ಗಳಿಸಲು ಮುಂದಾಗಿರುತ್ತಾರೆ. ಆದರೆ ಡಾಕ್ಟರ್ ವಿನಯ್ ಗೌಡರವರು ಸತತ 3 ವರ್ಷಗಳಿಂದ ವೃದ್ಧಾಶ್ರಮಕ್ಕೆ ಪ್ರತಿದಿನ 15 ಲೀಟರ್ ಹಾಲನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ವೀಕ್ಷಕರೇ, ಆಶ್ಚರ್ಯಕರವಾದಂತಹ ವಿಷಯವೇನೆಂದರೆ ಒಂದು ಸೀಮೆ ಹಸು 3 ಕರುಗಳಿಗೆ ಜನ್ಮ ನೀಡಿದೆ. ತಾಯಿ ಹಾಗೂ ಎಲ್ಲ ಕರುಗಳು ಆರೋಗ್ಯಕರವಾಗಿದೆ. ಈ ಒಂದು ಸುಂದರವಾದಂತಹ ದೃಶ್ಯವನ್ನ ನೀವೇ ನೋಡಿ. ವೀಕ್ಷಕರೇ, ಈ 3 ಕರುಗಳಿಗೆ ಹೆಸರನ್ನು ಕೂಡ ಇಟ್ಟಿದ್ದಾರೆ. ಮೊದಲನೇ ಹೆಸರು ಗಂಗೆ, ಎರಡನೇ ಹೆಸರು ವಿಘ್ನೇಶ್ವರ, ಮೂರನೇ ಹೆಸರು ಷಣ್ಮುಗ ಎಂದು ನಾಮಕರಣವನ್ನು ಕೂಡ ಮಾಡಿದ್ದಾರೆ. ವೀಕ್ಷಕರೇ, ಈ 3 ಕರು ಒಂದೇ ತಾಯಿಯ ಮಕ್ಕಳು. ಒಂದು ಗಂಗೆ, ಒಂದು ವಿನಾಯಕ, ಒಂದು ಷಣ್ಮುಖ. ಈ 3 ಹೆಸರನ್ನ ನಾಮಕರಣ ಮಾಡಿದ್ವಿ. ಇದರ ತಾಯಿ ಎತ್ತಂತ ತಾಯಿ ಪುಣ್ಯವತೆ ಅಂತ ನಾವು ಕೂಡ ಪುಣ್ಯವತೆನ ನಾವು ಸ್ಮರಣೆ ಮಾಡಬೇಕಾಗ್ತದೆ. ಗೋಮಾತೆ ಯಾರಿಗೂ ಕೆಟ್ಟದ್ದನ್ನ ಬಯಸದೆ ಸದಾಕಾಲ ಸಮೃದ್ಧಿಯನ್ನು ಕೊಡುವಂಥದ್ದು, ಒಳ್ಳೆಯದನ್ನು ಮಾಡುವಂಥದ್ದು. ಇದು ಒಂದೇ ತಾಯಿಯ ಕರುಗಳು.
ಮೂರು ಸಹ ಆ ತಾಯಿ ಅಲ್ಲಿ ಹಿಂದೆ ನಿಂತಿದ್ದಾರೆ. ಇದಕ್ಕೆ ಜನ್ಮ ಕೊಟ್ಟಂತ ಆ ಗೋಮಾತೆ ನಿಜವಾಗ್ಲೂ ಪುಣ್ಯವಂತೆ. ಹಾಗಾಗಿ ಗೋಮಾತೆಗಳಲ್ಲಿ 333 ಕೋಟಿ ದೇವತೆಗಳನ್ನ ಕಾಣಬಹುದು, ಪ್ರೀತಿಸಬಹುದು, ಗೌರವಿಸಬಹುದು. ಸನಾತನ ಧರ್ಮದಲ್ಲಿ ಮೊದಲನೇ ಸ್ಥಾನ ಗೋವುಗಳಿಗಿದೆ. ಇದನ್ನ ಪೋಷಣೆ ಮಾಡ್ತಾ ಇರೋರು ಡಾಕ್ಟರ್ ವಿನಯ್ ಗೌಡ್, ಹಿಂದೂ ಜಾಗೃತಿ ಸೇನೆಯ ಅಧ್ಯಕ್ಷರು. ನೋಡಿ, ಮುದ್ದಾದ ಕರುಗಳಿಗೆ ಪೂಜೆಯನ್ನ ಮಾಡಿದ್ವಿ, ಒಳ್ಳೆಯದಾಗ್ಲಿ. ಈ ಮತ್ತು ಇದೇ ಒಂದು ಜಾಗದಲ್ಲಿ ನೋಡಿ ಇದು ಭಗವಂತನನ್ನ ಪ್ರತಿಷ್ಠಾಪನೆಯನ್ನ ಮಾಡಿ ಶ್ರೀ ಗುರು ದತ್ತಾತ್ರೇಯ ಬ್ರಹ್ಮ ವಿಷ್ಣು ಮಹೇಶ್ವರನ ಏಕಕಾಲದಲ್ಲಿ ದರ್ಶನವನ್ನ ಕೊಡಲಿಕ್ಕಾಗದಿದ್ದಾಗ ಈ ಭಗವಂತ 3 ದೇವರ ಜೊತೆಯಲ್ಲಿ ಬಂದು ದರ್ಶನವನ್ನ ಕೊಟ್ಟಂತ ಶ್ರೀ ಗುರು ದತ್ತಾತ್ರೇಯ ಸ್ವಾಮಿ. ಅಂದ್ರೆ ಬ್ರಹ್ಮ ವಿಷ್ಣು ಮಹೇಶ್ವರ ಒಂದೇ ಕಾಲದಲ್ಲಿ 3 ಮುಖದ ಜೊತೆಯಲ್ಲಿ ದರ್ಶನ ಕೊಟ್ಟಂತ ಭಗವಂತ, ಹಸುಗಳ ಸಂರಕ್ಷಕ. ಇಲ್ಲಿ ಯಾರು ಪ್ರೀತಿಸ್ತಾರೆ, ಗೌರವಿಸ್ತಾರೆ, ಅವ್ರನ್ನ ಪೂಜೆ ಮಾಡ್ತಾರೆ, ಅವರಿಗೆ ಅಭಿವೃದ್ಧಿಯನ್ನ ದಿನೇ ಕೊಟ್ಟು ಅವರಿಗೆ ಅಷ್ಟೈಶ್ವರ ಇಷ್ಟಾರ್ಥ ಕೊಟ್ಟು ಶಾಂತಿ ನೆಮ್ಮದಿಯನ್ನು ಕೊಟ್ಟು ಅವರ ಜೀವನ ಪಾವನವಾಗಬೇಕು, ಅವರ ವಂಶ ವೃದ್ಧಿ ಆಗಬೇಕು. ಸದಾಕಾಲ ಇಂಥ ಒಬ್ಬ ಸೇವಕ ಇದ್ದ, ನನ್ನ ಸೇವೆ ಮಾಡ್ತಾ ಇದ್ದ ಅಂತೇಳಿ ಆ ಭಗವಂತನಿಗೂ ಪ್ರೀತಿಯಾಗುವಂತ ಒಂದು ಜಾಗ ಇದು. ಹಾಗಾಗಿ ನಾವು ಕನಕಪುರದ ಹಿಂದೂ ಜಾಗೃತಿ ಸೇನೆಯ ಈ ಒಂದು ಗೋಮಾತೆಯ ಒಂದು ಸ್ಥಳದಲ್ಲಿ ನಾವಿದ್ದೀವಿ. ಈ 3 ಕರುಗಳನ್ನ ನೋಡಿದಾಗ ಒಂದು ಗಂಗೆ ಹೆಸರನ್ನ ಇಟ್ಟಿದ್ದೀವಿ, ಒಂದು ವಿನಾಯಕ, ಒಂದು ಷಣ್ಮುಖ. ಈ 3 ಹೆಸರನ್ನ ನಾಮಕರಣ ಮಾಡಿದ್ದೀವಿ. ಹಾಗಾಗಿ ಆ ಗುರು ದತ್ತಾತ್ರೇಯ ಸ್ವಾಮಿ ಈ ಕರುಗಳಿಗೆ ಸಂಪೂರ್ಣವಾದ ಅನುಗ್ರಹ ಕೊಟ್ಟು ನಿರಂತರವಾಗಿ ಇದೇ ಜಾಗದಲ್ಲಿ ಅವರು ಇರಬೇಕು, ಅವರ ಆಶೀರ್ವಾದ ಇಲ್ಲಿರಬೇಕು, ಮಾಲೀಕರಿಗೆ ಅವರ ಅನುಗ್ರಹ ಸಿಗಬೇಕು ಅಂತ ಹೇಳಿ ಆ ಗೋಮಾತೆಯನ್ನ ಪೂಜೆಯನ್ನು ಮಾಡಿ ಇವತ್ತು ಮುಂದೆ ಕೇಳ್ಕೊತಾ ಇದ್ದೀವಿ. ಒಳ್ಳೆಯದಾಗಲಿ. ನಾವು ಸಹ ಈ ಒಂದು ಸಂದರ್ಭದಲ್ಲಿ ಬಂದು ಇವರು ಮಾಡ್ತಿರುವಂತ ಸೇವೆ, ಗೋ ಸೇವೆ, 160ಕ್ಕೂ ಹಸು 160ಕ್ಕೆ 6 ಹಸುಗಳನ್ನ ಸಾಕೋದಿಕ್ಕೆ ಬಹಳ ಕಷ್ಟವಾದ ಕಾಲದಲ್ಲಿ 160 ಹಸುಗಳನ್ನ ಏಕಕಾಲದಲ್ಲಿ ಸೇರಿಸಿ ಅಲ್ಲಿ ಪ್ರತಿ ದಿವಸ 16 ಕೆಲಸಗಾರರನ್ನ ಇಲ್ಲಿ ಸ್ಥಿಮಿತ ಮಾಡಿ ಅವರಿಗೆ ಆಹಾರ, ನೀರು, ಪದ್ಧತಿಗಳನ್ನ ಗೋಮಾತೆಗೆ ಕೊಡುವಂತ ಪೂಜೆಯನ್ನ, ಪುನಸ್ಕಾರಗಳನ್ನ, ನೆಮ್ಮದಿಯನ್ನ ಮಾಡಿ ಇವತ್ತು ಅದು ಗೋಮಾತೆಗೆ ಇದೊಂದು ಪುಣ್ಯ ಕ್ಷೇತ್ರವಾಗಿದೆ. ಈ ಗೋಮಾತೆಯ ಪುಣ್ಯಕ್ಷೇತ್ರ ಶ್ರೀ ನಮ್ಮ ಗುರು ದತ್ತಾತ್ರೇಯ ಸ್ವಾಮಿಯ ಅನುಗ್ರಹ ಇದು ದಿನೇ ಹೆಚ್ಚಾಗಲಿ, ಬೆಳೆಯಲಿ. ಇನ್ನು 1ಕ್ಕೆ 100, 100ಕ್ಕೆ 1000 ಗೋಮಾತೆಗಳಾಗಿ ಇದೊಂದು ದೊಡ್ಡ ಇತಿಹಾಸ ಪ್ರತಿಷ್ಠ ಸ್ಥಳವಾಗಲಿ. ಅದು ವಿನಯ್ ಗೌಡ್ರು ಅದಕ್ಕೆ ಮೂಲ ಕಾರಣರು. ಅವರಿಗೆ ನಾವೆಲ್ಲರೂ ತುಂಬುರದಿಂದ ಹಾರೈಸ್ತೀವಿ. ಒಳ್ಳೇದಾಗ್ಲಿ. ಎಲ್ಲ ಗೋಮಾತೆಗಳ ಅನುಗ್ರಹ, 333 ಕೋಟಿ ದೇವತೆಗಳ ಅನುಗ್ರಹ ಅವರಿಗೆ ಸಿಗಲಿ. ಅವ್ರ ಮನೆಗೆ, ಅವ್ರ ಮನೆತನಕ್ಕೆ, ಅವ್ರ ತಂದೆ ತಾಯಿಗಳಿಗೆ, ಬಂಧುಗಳಿಗೆ, ಅವ್ರಿಗೆ ಇಷ್ಟಪಡೋ ಎಲ್ಲರಿಗೂ ಆ ಭಗವಂತ ಅನುಗ್ರಹ ಸಿಗ್ಲಿ ಅಂತ ನಾನು ಮನವಿಯನ್ನು ಮಾಡ್ಕೊತೀನಿ. ವೀಕ್ಷಕರೇ, ಇವತ್ತಿನ ಕಾಲದಲ್ಲಿ 1-2 ಹಸುಗಳನ್ನು ಸಾಕುವುದು ಕಷ್ಟಕರವಾಗಿರುತ್ತದೆ. ಆದರೆ ಇಲ್ಲಿ 160ಕ್ಕೂ ಹೆಚ್ಚು ಹಸುಗಳನ್ನು ಸಾಕಿ ಹಿಂಡಿ, ಬೂಸ, ಹುಲ್ಲನ್ನು ಹಾಕಿ ದಷ್ಟಪುಷ್ಟಿಯಾಗಿ ಬೆಳೆಸುತ್ತಿದ್ದಾರೆ. ಈ ದೃಶ್ಯವನ್ನ ನೀವೇ ನೋಡಿ. ಹಸುಗಳಿಗೆ ಕೊಡುವಂತ ಇದು ಜೋಳದ ತೆನೆ, ಇವೆಲ್ಲವನ್ನ ಹಸಿದನ್ನ ತರಿಸಿ ಇಲ್ಲಿ ಲೋಡ್ ಗಟ್ಟಲೆ ಹಾಕ್ತಾರೆ, ಲಾರಿ ಗಟ್ಟಲೆ ತಂದು ಇಲ್ಲಿ ಹಾಕಿ ಹಸುಗಳಿಗೆಲ್ಲ ಫೀಡ್, ಅಂದರೆ ನಾವು ಕತ್ತರಿಸ್ತೀವಲ್ಲ ಆ ಥರ ಎಲ್ಲ ಪುಡಿ ಮಾಡಿ ಆ ಹಸುಗಳಿಗೆ ಇದೆಲ್ಲವನ್ನು ತಿನ್ನಿಸ್ತಾರೆ. ಅದು ಪುಷ್ಟಿಕರವಾಗಿರ್ತದೆ, ಹಾಲನ್ನು ಯಥೇಚ್ಛವಾಗಿ ಕೊಡ್ತದೆ, ಹಸುಗಳು ಸಹ ಗಟ್ಟುಮುಟ್ಟಾಗಿರ್ತವೆ. ಆವಾಗ ನಮಗೂ ನೋಡೋದಕ್ಕೆ ಬಹಳ ಆನಂದವಾಗ್ತದೆ. ಹಾಗಾಗಿ 2026 ನಮ್ಮ ಹಿಂದೂ ಜಾಗೃತಿ ಸೇನೆಯ ನಮ್ಮ ವಿನಯ್ ಗೌಡ್ರು ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಂಡಿದ್ದೀವಿ. ಇದೆಲ್ಲ ಹಸುಗಳಿಗೆ ಹಾಕುವಂಥ ದವಸ ಅಂದರೆ ಜೋಳದ ಕಡ್ಡಿಗಳು. ಈ ಜೋಡಿ ಎತ್ತಿಗೆ ಹೆಸರನ್ನು ಕೂಡ ಇಟ್ಟಿದ್ದಾರೆ, ರಾಮ ಮತ್ತು ಲಕ್ಷ್ಮಣ ಅನ್ನುವಂತ ಹೆಸರು. ಇದು ಬೃಹತ್ತಾಕಾರದಲ್ಲಿ ಬೆಳೆದು ನಿಂತಿದೆ. ಈ ದೈತ್ಯಕಾರದ ಎತ್ತುಗಳನ್ನು ನೀವೇ ನೋಡಿ.
ರಾಮ ಪ್ರಶಾಂತವಾಗಿದ್ದಾರೆ, ಲಕ್ಷ್ಮಣ ಸ್ವಲ್ಪ ಗಲಾಟೆ ಮಾಡ್ತಾನೆ. ಆದರೆ ಎರಡು ರಾಮ ಲಕ್ಷ್ಮಣ ಅಂತ ಹೆಸರಿಗೆ ತಕ್ಕನಾಗಿ ಇವತ್ತು ಹಿಂದೂ ಜಾಗೃತಿ ಸೇನೆಯ ಗೋ ಶಾಲೆಯಲ್ಲಿ ನೋಡಿ ಇಂಥ ಅದ್ಭುತವಾದಂಥ ಒಂದು ಜೋಡಿ ನಾಟಿ ಹಸುಗಳ ತಳಿಯನ್ನು ನೋಡ್ತಾ ಇದ್ದೀವಿ. ಇದಕ್ಕೆ ಹಳ್ಳಿಕಾರ್ ತಳಿ ಅನ್ನೋದು ಸಹ ಹೇಳ್ತಾರೆ. ಹಾಗಾಗಿ ಹಳ್ಳಿಕಾರ್ ತಳಿಲಿ ಬೃಹತ್ ಕಾರು ಬರೋದಿದೆಯಲ್ಲ, ಇದು ಬಹಳ ಅಚ್ಚುಕಟ್ಟಾಗಿ ಅದಕ್ಕೆ ಮೇವು ಹಾಕಿ ಮೈಯುಚ್ಚಿ ಅದನ್ನು ಯಾರು ಆ ಬೆಳವಣಿಗೆನ ತರ್ತಾರೆ ಆಗ ಮಾತ್ರ ಇದು ಬರಲಿಕ್ಕೆ ಸಾಧ್ಯ. ಹಾಗಾಗಿ ಇದಕ್ಕೆ ಸರಿಸಾಟಿ ಡಾಕ್ಟರ್ ವಿನಯ್ ಗೌಡ್ ಈ ಒಂದು ಇಂಥ ಅಭೂತವಾದ ಹಸುಗಳನ್ನು ಸಾಕೋದಕ್ಕೆ ಆ ಯಪ್ಪಂದು ಒಂದು ಶಕ್ತಿ ಇದೆ. ಆ ಗೋಮಾತೆ ಸದಾಕಾಲ ಅವ್ರಿಗೆ ಆಶೀರ್ವಾದ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ತೀವಿ. ವೀಕ್ಷಕರೇ, ಇಷ್ಟೊಂದು ಹಸುಗಳನ್ನು ಸಾಕುತ್ತಿರುವುದು ಡಾಕ್ಟರ್ ವಿನಯ್ ಗೌಡ ಅವರಿಗೆ ಅವರೇ ಸಾಟಿ.